ಸ್ನೇಹಿತರೆ, ಜನವರಿ 10ನೇ ತಾರೀಕು ಶುಕ್ರವಾರ ಪರಮ ಪವಿತ್ರವಾದಂಥ ವೈಕುಂಠ ಏಕಾದಶಿ. ಸಂವತ್ಸರದ 24 ಏಕಾದಶಿಗಳಲ್ಲೂ ಕೂಡ ಈ ವೈಕುಂಠ ಏಕಾದಶಿಗೆ ಬಹಳ ವೈಶಿಷ್ಟ್ಯತೆ ಇದೆ. ವೈಕುಂಠ ಏಕಾದಶಿಯ ದಿನ ಮುಕ್ಕೋಟಿ ದೇವಾನುದೇವತೆಗಳು ವೈಕುಂಠಕ್ಕೆ ಪ್ರವೇಶಿಸಿ ಅಲ್ಲಿ ವಿಷ್ಣುವನ್ನು ದರ್ಶಿಸ್ತಾರೆ. ಅದರಲ್ಲೂ ಉತ್ತರ ದ್ವಾರದ ಮುಖಾಂತರ ವಿಷ್ಣುವನ್ನು ದರ್ಶನ ಮಾಡೋದ್ರಿಂದ ಕೋಟಿ ಜನ್ಮದ ಪುಣ್ಯ ಲಭಿಸುತ್ತೆ, ಪರಮ ಪಾಪಗಳೆಲ್ಲ ದೂರವಾಗಿ ಅದೃಷ್ಟ ಒಲಿದು ಬರುತ್ತೆ, ಅಷ್ಟೈಶ್ವರ್ಯ ಒಲಿದು ಬರುತ್ತೆ ಅಂತಲೇ ಹೇಳಲಾಗುತ್ತೆ. ಇಂತಹ ಅದ್ಭುತವಾದಂತಹ ದಿನದಂದು ನಿಮ್ಮ ಮನೆಗೆ ಈ 4 ವಸ್ತುಗಳನ್ನು ಕೊಂಡು ತನ್ನಿ ಸ್ನೇಹಿತರೆ. ಈ 4 ವಸ್ತುಗಳನ್ನು ಕೊಂಡು ತಂದಿದ್ದೆ ಆದಲ್ಲಿ ನಿಮಗೆ ಎಂತಹದ್ದೇ ಜೀವನದಲ್ಲಿ ಕಷ್ಟಗಳಿದ್ದರೂ ಕೂಡ ಆ ಕಷ್ಟಗಳೆಲ್ಲವೂ ಕೂಡ ನಿವಾರಣೆಯಾಗುತ್ತೆ, ಅದೃಷ್ಟ ಒಲಿದು ಬರುತ್ತೆ. ಹಣಕಾಸಿನ ಸಂಬಂಧಿತವಾಗಿ ಏನಾದರೂ ಸಮಸ್ಯೆಗಳಿದ್ದರೆ, ಸಾಲ ಬಾಧೆಗಳಿದ್ದರೆ, ವ್ಯವಹಾರದಲ್ಲಿ ಕುಂಠಿತವಾಗಿದ್ದರೆ, ಕೌಟುಂಬಿಕವಾಗಿ ನೆಮ್ಮದಿಯನ್ನು ಕಳೆದುಕೊಂಡಿದ್ರೆ ಈ 4 ವಸ್ತುಗಳನ್ನು ಈ ದಿನ ನಿಮ್ಮ ಮನೆಗೆ ಕೊಂಡು ತರೋದ್ರಿಂದ ನಿಮ್ಮ ಸಮಸ್ಯೆಗಳೆಲ್ಲ ದೂರವಾಗಿ ಧನ ಕನಕ ರಾಶಿ ಅಭಿವೃದ್ಧಿ ಆಗುತ್ತೆ, ಅಷ್ಟೈಶ್ವರ್ಯ ಭೋಗಭಾಗ್ಯಗಳು ತುಂಬಿ ತುಳುಕುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ. ಪರಮ ಪವಿತ್ರವಾದಂತಹ ಈ ದಿನದಂದು ಯಥಾ ಪ್ರಕಾರ ನೀವು ಪೂಜಾ ವಿಧಿವಿಧಾನಗಳನ್ನು ಮಾಡ್ಕೊಳ್ಳಿ. ಶೀಘ್ರವಾಗಿ ಎದ್ದೇಳಿ. ಬ್ರಾಹ್ಮಿ ಮುಹೂರ್ತದಲ್ಲಿದ್ದರೆ ತುಂಬಾ ಒಳ್ಳೆಯದು. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮನೆಯ ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಂಡು, ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಂಡು, ತಲೆ ಸ್ನಾನವನ್ನು ಮುಗಿಸ್ಕೊಂಡು ಅನಂತರವಾಗಿ ನಿಮ್ಮ ಮನೆಯಲ್ಲಿ ವಿಷ್ಣು ಸಂಬಂಧಿತವಾದಂಥ ಯಾವುದೇ ಫೋಟೋ ಇದ್ದರೆ, ವೆಂಕಟೇಶ್ವರ ಆಗಿರಲಿ ಅಥವಾ ಲಕ್ಷ್ಮೀನಾರಾಯಣನ ಫೋಟೋ ಆಗಿರ್ಬೋದು, ನರಸಿಂಹನ ಫೋಟೋ, ಕೃಷ್ಣನ ಫೋಟೋ, ಯಾವುದೇ ಫೋಟೋ ಇದ್ದರೂ ಕೂಡ ಅದನ್ನೆಲ್ಲ ಸ್ವಚ್ಛಗೊಳಿಸ್ಕೊಂಡು ಲಕ್ಷ್ಮೀನಾರಾಯಣರು ಲಕ್ಷ್ಮೀ ಸಮೇತವಾಗಿ ನೀವು ಪೂಜಿಸಬೇಕಾಗುತ್ತೆ. ಅರಿಶಿನ ಕುಂಕುಮ ಗಂಧದ ಬೊಟ್ಟುಗಳನ್ನು ಇಟ್ಟು ಕೆಂಪು ಪುಷ್ಪಗಳಿಂದ ಪೂಜಿಸಿ. ಹಾಗೆಯೇ ಈ ದಿನ ತುಳಸಿ ಹಾರವನ್ನು ಮಾಡಿ ವಿಷ್ಣುವಿನ ಸಂಬಂಧಿತವಾದಂಥ ಫೋಟೋ ಯಾವುದೇ ಇರಲಿ, ವೆಂಕಟೇಶ್ವರ ಫೋಟೋ ಇದ್ರೂ ಕೂಡ ಅದಕ್ಕೆ ಸಮರ್ಪಿಸಿದರೆ ಸಕಲ ಕಷ್ಟಗಳು ದೋಷಗಳು ನಿವಾರಣೆ ಆಗುತ್ತೆ. ಜಾತಕದಲ್ಲಿರುವಂಥ ತೊಂದರೆ ತಾಪತ್ರಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆಯಾಗಿ ಅದೃಷ್ಟ ಹೊಲಿದು ಬರುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ. ಅನಂತರವಾಗಿ ಈ ದಿನ ಈ ವಸ್ತುಗಳನ್ನು ನೀವು ಕೊಂಡು ತರಬೇಕಾಗುತ್ತೆ ಸ್ನೇಹಿತರೆ. ಈ ವಸ್ತುಗಳನ್ನು ಕೊಂಡು ತರೋದ್ರಿಂದ ಖಂಡಿತವಾಗಿಯೂ ನಿಮ್ಮ ಮನೆಗೆ ಅದೃಷ್ಟ ಒಲಿದು ಬರುತ್ತೆ. ಅದರಲ್ಲಿ ಮುಖ್ಯವಾದಂಥ ವಸ್ತು ಅಂತಂದರೆ ಕಲ್ಲುಪ್ಪು. ಕಲ್ಲುಪ್ಪು ಪರಮ ಪವಿತ್ರವಾದಂತಹ ಒಂದು ವಸ್ತು. ಈ ಕಲ್ಲುಪ್ಪು ಅಂದರೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು. ತಂತ್ರಮಂತ್ರಗಳಿಗೆ ಹಾಗೆ ಧನಾಭಿವೃದ್ಧಿಗೆ ಕಲ್ಲುಪ್ಪನ್ನು ನಾವು ಉಪಯೋಗಿಸ್ತೀವಿ. ದೃಷ್ಟಿ ದೋಷಗಳನ್ನು ಕೂಡ ನಿವಾರಣೆ ಮಾಡ್ಕೊಳ್ತೀವಿ. ಇವತ್ತು ಈ ಕಲ್ಲುಪ್ಪನ್ನು ಕೊಂಡು ತಂದು ಇದನ್ನು ಒಂದು ಗಾಜಿನ ಬಟ್ಲಾಗಲಿ ಅಥವಾ ಮಣ್ಣಿನ ಒಂದು ಪಾತ್ರೆಯಲ್ಲಾಗಲಿ ಬಟ್ಲಾಗಲಿ ಅದರಲ್ಲಿ ನೀವು ಕಲ್ಲುಪ್ಪನ್ನು ತುಂಬಿಟ್ಬಿಟ್ಟು ನೀವು ಪೂಜೆ ಮಾಡುವಂಥ ಸಂದರ್ಭ ಏನಿರುತ್ತೆ, ಲಕ್ಷ್ಮೀ ವೆಂಕಟೇಶ್ವರ ಆಗಲಿ ಲಕ್ಷ್ಮೀ ನಾರಾಯಣಗಾಗಲಿ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಆ ಕಲ್ಲುಪ್ಪನ್ನು ನಿಮ್ಮ ದೇವರ ಕೋಣೆಯಲ್ಲಿ ಇಟ್ಕೊಳ್ಳಿ. ಅನಂತರವಾಗಿ ಅದರ ಮೇಲೆ ಒಂದು ವಿಳೆದೆಲೆಯನ್ನು ಇಡಬೇಕಾಗುತ್ತೆ. ಅನಂತರವಾಗಿ ಅದರ ಮೇಲೆ ಒಂದು ಬಿಲ್ಲೆ ಕರ್ಪೂರವನ್ನು ಇಟ್ಟು ಆ ಕರ್ಪೂರವನ್ನು ಉರಿಸ್ಬೇಕಾಗತ್ತೆ. ಈ ಪ್ರಕಾರದಲ್ಲಿ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಯಾವುದೇ ರೀತಿ ಕಷ್ಟಗಳು ದೋಷಗಳಿದ್ರೆ ನಿವಾರಣೆ ಆಗುತ್ತೆ, ಧನಾಭಿವೃದ್ಧಿ ಆಗುತ್ತೆ, ಅದೃಷ್ಟ ಹೊಲಿದು ಬರುತ್ತೆ ಅಂತಲೇ ಹೇಳಲಾಗುತ್ತೆ. ಯಾಕಂದರೆ ಕಲ್ಲುಪ್ಪು ಅನ್ನೋದು ಸರ್ವಶ್ರೇಷ್ಠವಾದಂಥ ವಸ್ತು. ಕಲ್ಲುಪ್ಪು ಸಮುದ್ರದಲ್ಲಿ ಜನಿಸಿರುವಂಥದ್ದು. ಮಹಾಲಕ್ಷ್ಮಿ ಕೂಡ ಸಮುದ್ರದಲ್ಲಿ ಜನಿಸಿರೋದ್ರಿಂದ ಕಲ್ಲುಪ್ಪು ಅಂದರೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು. ಈ ಕಲ್ಲುಪ್ಪಿನಿಂದ ಮಾಡ್ಕೊಳ್ಳುವಂಥ ಯಾವುದೇ ರೀತಿಯ ತಂತ್ರಮಂತ್ರಗಳಾಗಿರ್ಬೋದು ಅಥವಾ ಸಿದ್ಧಿಗೋಸ್ಕರ ಮಾಡ್ಕೊಳ್ಳುವಂತಹ ಧನಾಭಿವೃದ್ಧಿಗೋಸ್ಕರ ಮಾಡ್ಕೊಳ್ಳುವಂಥ ತಂತ್ರಗಳಾಗಿರ್ಬೋದು ಖಂಡಿತವಾಗಿ 100ಕ್ಕೆ 100ರಷ್ಟು ಫಲವನ್ನು ತಂದುಕೊಡುತ್ತೆ ಸ್ನೇಹಿತರೆ. ಹಾಗಾಗಿ ಕಲ್ಲುಪ್ಪಿನಿಂದ ತಪ್ಪದೇ ಈ ಒಂದು ತಂತ್ರವನ್ನು ಮಾಡ್ಕೊಳ್ಳಿ. ಇನ್ನು 2ನೇ ವಸ್ತು ಅಂತಂದರೆ ಈ ದಿನ ತಪ್ಪದೇ ನೀವು ಈ ಒಂದು ಪಚ್ಚೆ ಕರ್ಪೂರವನ್ನು ಕೊಂಡು ತನ್ನಿ. ಯಾಕಂದರೆ ಪಚ್ಚೆ ಕರ್ಪೂರ ವಿಷ್ಣುವಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು, ಮಹಾಲಕ್ಷ್ಮಿಗೂ ಕೂಡ ಅತ್ಯಂತ ಪ್ರೀತಿಕರವಾದಂಥದ್ದು. ಈ ದಿನ ಪಚ್ಚೆ ಕರ್ಪೂರವನ್ನು ಕೊಂಡು ತಂದು ಆ ಪಚ್ಚೆ ಕರ್ಪೂರವನ್ನು ಒಂದು ಗಾಜಿನ ಲೋಟದಲ್ಲಿ ನೀರನ್ನು ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ಪಚ್ಚೆ ಕರ್ಪೂರವನ್ನು ಹಾಕಿಬಿಟ್ಟು ಅನಂತರ ನಿಮ್ಮ ದೇವರ ಕೋಣೆಯಲ್ಲಿ ಇಡೋದ್ರಿಂದ ಸರ್ವ ದೋಷಗಳು ನಿವಾರಣೆ ಆಗುತ್ತೆ, ದೃಷ್ಟಿ ದೋಷಗಳು ನಿವಾರಣೆ ಆಗುತ್ತೆ, ದಾರಿದ್ರ್ಯ ನಿವಾರಣೆ ಆಗುತ್ತೆ, ಅದೃಷ್ಟ ಹೊಲಿದು ಬರುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ. ಹಾಗೆ ಈ ದಿನ ತಪ್ಪದೆ ಪಚ್ಚೆ ಕರ್ಪೂರದಿಂದ ಲಕ್ಷ್ಮೀನಾರಾಯಣರಿಗೆ ಲಕ್ಷ್ಮೀ ವೆಂಕಟೇಶ್ವರಿಗೆ ನೀವು ಆರತಿಯನ್ನು ಮಾಡೋದ್ರಿಂದ ಖಂಡಿತವಾಗಿಯೂ ನಿಮಗೆ ಅದೃಷ್ಟ ಹೊಲಿದು ಬರುತ್ತೆ. ಕೌಟುಂಬಿಕವಾಗಿ ನೆಮ್ಮದಿಯನ್ನು ಕಾಣ್ತೀರಿ. ಯಾವುದೇ ರೀತಿ ದೋಷಗಳಾಗಿದ್ದರೂ ಕೂಡ ನಿವಾರಣೆ ಆಗುತ್ತೆ, ಹಣಕಾಸಿನ ಒಂದು ವೃದ್ಧಿ ಆಗುತ್ತೆ, ಎಲ್ಲ ರೀತಿಯ ಒಂದು ಸೌಖ್ಯವನ್ನು ಕಾಣ್ತೀರಾ ಅಂತಲೇ ಹೇಳ್ಬೋದು. ಹಾಗಾಗಿ ಸ್ನೇಹಿತರೆ ಇದನ್ನು ತಪ್ಪದೆ ಪಚ್ಚೆ ಕರ್ಪೂರವನ್ನು ತೆಗೆದುಕೊಂಡು ಬನ್ನಿ. ಇನ್ನು 3ನೇ ಪದಾರ್ಥ ಅಂದರೆ ಒಂದು 5 ಕವಡೆಯನ್ನು ಕೊಂಡು ತನ್ನಿ. 5 ಕವಡೆಯನ್ನು ಕೊಂಡು ತಂದು ನಿಮ್ಮ ದೇವ ಮಂದಿರದಲ್ಲಿ ಅಥವಾ ನಿಮ್ಮ ಬೀರುವಿನಲ್ಲಿ ಇಟ್ಕೊಳ್ಬೇಕಾಗುತ್ತೆ. 5 ಕವಡೆಯನ್ನು ಕೊಂಡು ತನ್ನಿ. ಲಕ್ಷ್ಮೀ ಸ್ವರೂಪವಾದಂಥ ಹಳದಿ ಬಣ್ಣದ ಕವಡೆಯನ್ನು ಕೊಂಡು ತಂದಿದ್ದೆ ಆದಲ್ಲಿ ಲಕ್ಷ್ಮೀ ಅನುಗ್ರಹ, ಅದರ ಜೊತೆಗೆ ವೆಂಕಟೇಶ್ವರನ ಅನುಗ್ರಹದಿಂದ
ಧನಾಭಿವೃದ್ಧಿ ಆಗುತ್ತೆ, ಬಡತನ ನಿವಾರಣೆ ಆಗುತ್ತೆ, ಸಾಲ ಬಾಧೆಗಳು ನಿವಾರಣೆ ಆಗುತ್ತೆ, ಹಣಕಾಸಿನ ಒಂದು ವೃದ್ಧಿ ಆಗುತ್ತೆ, ಕುಟುಂಬದಲ್ಲಿ ನೆಮ್ಮದಿ ಸುಖ ಶಾಂತಿಯನ್ನು ನೀವು ನೋಡ್ಬೋದು. ಈ 5 ಕವಡೆಯನ್ನು ಕೊಂಡು ತಂದು ಅನಂತರವಾಗಿ ಆ 5 ಕವಡೆಯನ್ನು ಹಾಲಿನಿಂದ ಸ್ವಲ್ಪ ಶುದ್ಧ ಮಾಡಿಕೊಂಡು ನಿಮ್ಮ ದೇವರ ಕೋಣೆಯಲ್ಲಿ ಇಟ್ಕೊಂಡು ಸ್ವಲ್ಪ ಅರಿಶಿಣ ಕುಂಕುಮ ಗಂಧವನ್ನು ಇಟ್ಟು ಅನಂತರ ಒಂದಿಷ್ಟು ಪುಷ್ಪಗಳನ್ನು ಹಾಕಿ ಧೂಪ ದೀಪಗಳನ್ನು ಮಾಡಿ ಪೂಜಿಸಬೇಕಾಗುತ್ತೆ. ಈ ರೀತಿ ಮಾಡಿ ಅನಂತರವಾಗಿ ನೀವು ಹಣ ಇಡುವಂಥ ಜಾಗದಲ್ಲಾಗಲಿ ಅಥವಾ ನಿಮ್ಮ ದೇವರ ಕೋಣೆಯಲ್ಲಾಗಲಿ ಇಡೋದ್ರಿಂದ ನಿಮ್ಮ ಮನೆಯಲ್ಲಿ ಧನಾಭಿವೃದ್ಧಿ ಆಗುತ್ತೆ. ಈ ಒಂದು ಕವಡೆಯ ಮೇಲೆ ಹಣವನ್ನು ಪ್ರತಿನಿತ್ಯ ದುಡಿದಿದ್ದಾಗಲಿ ಅಥವಾ ಮಾಸದಲ್ಲಿ ದುಡಿದಂತಹ ಹಣವನ್ನು ನೀವು ತಂದು ಅಲ್ಲಿ ಇಡೋದ್ರಿಂದ ಹಣ ವ್ಯಯವಾಗುವುದು ತಪ್ಪುತ್ತೆ, ಧನಾಭಿವೃದ್ಧಿ ಆಗುತ್ತೆ, 2 ಪಟ್ಟರಷ್ಟು ಹಣ ಹೆಚ್ಚಾಗ್ತಾ ಹೋಗುತ್ತೆ ಅಂತಲೇ ಹೇಳಾಗುತ್ತೆ. ಇನ್ನು 4ನೇ ಪದಾರ್ಥ ಅಂತಂದರೆ ಧನಿಯಾ ಬೀಜ ಅಂದರೆ ಲಕ್ಷ್ಮಿಗೆ ತುಂಬಾ ಪ್ರಿಯಕರವಾದಂಥದ್ದು. ಈ ಧನಿಯಾ ಬೀಜವನ್ನು ಕೂಡ ಈ ದಿನ ಕೊಂಡು ತಂದರೆ ನಿಮಗೆ ಖಂಡಿತವಾಗಿ ಅದೃಷ್ಟ ಒಲಿದು ಬರುತ್ತೆ. ಈ ಧನಿಯಾ ಬೀಜದ ಮುಖಾಂತರವಾಗಿ ಲಕ್ಷ್ಮಿಯ ಒಂದು ಆವಾಹನೆ ಆಗುತ್ತೆ, ಲಕ್ಷ್ಮಿಯ ಒಂದು ಅನುಗ್ರಹ ಸಿಗುತ್ತೆ. ಹಾಗಾಗಿ ಈ ಧನಿಯಾ ಬೀಜವನ್ನು ಕೂಡ ನೀವು ಈ ದಿನ ತಂದು ನೀವು ಅದನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಈ ದಿನ ಕೊಂಡು ತಂದರೆ ತುಂಬಾ ಶುಭ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಮನೆಯಲ್ಲಿರುವಂಥ ನೆಗೆಟಿವಿಟಿ ದೂರವಾಗಬೇಕು, ಅದೃಷ್ಟ ಒಲಿದು ಬರಬೇಕು ಅಂದರೆ ಈ ವೈಕುಂಠ ಏಕಾದಶಿಯ ದಿನ ತಪ್ಪದೆ ನಿಮ್ಮ ಮುಖ್ಯ ದ್ವಾರಕ್ಕೆ ಹಳದಿ ಬಣ್ಣದ ದಾರದಲ್ಲಿ ಮಾವಿನ ಎಲೆಯನ್ನು ತೋರಣವಾಗಿ ಕಟ್ಟಿ ನೀವು ಬಾಗಿಲಲ್ಲಿ ಹಾಕಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಒಂದು ಒಳ್ಳೆಯ ರೀತಿಯ ಪಾಸಿಟಿವ್ ವೈಬ್ರೇಷನ್ ಇರುತ್ತೆ, ಅದ್ಭುತವಾಗಿ ಜೀವನ ಬದಲಾಗ್ತಾ ಹೋಗುತ್ತೆ, ದೈವಾನುಗ್ರಹವಾಗುತ್ತೆ. ಇಲ್ಲಿ ಯಾವ ಮನೆಯಲ್ಲಿ ಮಾವಿನ ತೋರಣ ಇರುತ್ತೋ ಅಂಥ ಮನೆಗೆ ದೇವರುಗಳ ಆವಾಹನೆ ಆಗುತ್ತೆ, ಸರ್ವ ದೇವರುಗಳು ನಿಮ್ಮ ಕುಟುಂಬಕ್ಕೆ ಆಶೀರ್ವದಿಸ್ತಾರೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ. ಹಾಗಾಗಿ ಈ ದಿನ ಮಾವಿನ ತೋರಣವನ್ನು ಕಟ್ಟಿ. ಹಾಗೆಯೇ ಸ್ನೇಹಿತರೆ, ಈ ದಿನ ಕಪ್ಪು ಬಣ್ಣದ ಬಟ್ಟೆಯನ್ನು ಯಾವುದೇ ಕಾರಣಕ್ಕೂ ಈ ಒಂದು ಉಡುಗೆಗಳನ್ನ ತೊಡಬೇಡಿ. ಸಾಧ್ಯವಾದಷ್ಟು ಕೆಂಪು ಬಣ್ಣದ ಉಡುಗೆ ಅಥವಾ ಪಿಂಕ್ ಕಲರ್ ಬಣ್ಣದ ಉಡುಗೆಗಳನ್ನು ನೀವು ಈ ದಿನ ತೊಟ್ಟರೆ ಅದೃಷ್ಟ ಕೂಡಿ ಬರುತ್ತೆ. ಹಾಗೆಯೇ ಸ್ನೇಹಿತರೆ, ಈ ದಿನ ಯಾವುದೇ ಕಾರಣಕ್ಕೂ ಕೂಡ ನೀವು ಹುಣಸೆ ಹಣ್ಣನ್ನು ಆಹಾರದಲ್ಲಿ ಬಳಸಬಾರ್ದು, ಹುಣಸೆ ಹಣ್ಣನ್ನು ಬಳಸಬಾರ್ದು ಅಂತಲೇ ಹೇಳಾಗುತ್ತೆ. ವೈಕುಂಠ ಏಕಾದಶಿಯ ದಿನ ಹುಣಸೆ ಹಣ್ಣನ್ನು ಬಳಸೋದ್ರಿಂದ ದಾರಿದ್ರ್ಯ ಉಂಟಾಗುತ್ತೆ ಅಂತಲೇ ಹೇಳಾಗುತ್ತೆ ಸ್ನೇಹಿತರೆ. ಹಾಗಾಗಿ ಈ ದಿನ ಯಾವುದೇ ಕಾರಣಕ್ಕೂ ಕೂಡ ನೀವು ಹುಣಸೆ ಹಣ್ಣನ್ನು ನೀವು ಬಳಸಬೇಡಿ. ಹಾಗೆಯೇ ಸ್ನೇಹಿತರೆ, ಈ ದಿನ ಸಾಧ್ಯವಾದಷ್ಟು ವೈಕುಂಠ ಆ ಒಂದು ಏಕಾದಶಿ ಇರೋದ್ರಿಂದ ತಪ್ಪದೆ ನೀವು ವಿಷ್ಣುವಿನ ಆಲಯಕ್ಕೆ ಹೋಗಿ ಬನ್ನಿ. ಹಾಗೆಯೇ ವಿಷ್ಣುವಿನ ದರ್ಶನ ಮಾಡ್ಕೊಂಡು ಬನ್ನಿ. ಖಂಡಿತವಾಗಿಯೂ ನಿಮಗೆ ವಿಷ್ಣುವಿನ ಅನುಗ್ರಹದಿಂದ ಎಲ್ಲ ಸಮಸ್ಯೆಗಳು ಕೂಡ ದೂರವಾಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ. ಹಾಗೆಯೇ ನಾನು ತಿಳಿಸ್ಕೊಟ್ಟಂಥ ಈ 4 ಪದಾರ್ಥಗಳನ್ನು ನಿಮ್ಮ ಮನೆಗೆ ತಪ್ಪದೆ ಕೊಂಡು ತಂದಿದ್ದೆ ಆದಲ್ಲಿ ಲಕ್ಷ್ಮೀನಾರಾಯಣರ ಅನುಗ್ರಹ ತುಂಬಾ ಸುಲಭವಾಗಿ ಸಿಗುತ್ತೆ. ಹಾಗೆ ಈ ದಿನ ತಪ್ಪದೆ ಲಕ್ಷ್ಮೀನಾರಾಯಣರಿಗೆ ತುಪ್ಪದ ದೀಪಾರಾಧನೆಯನ್ನು ಮಾಡಿ. ಹಾಗೆಯೇ ಸ್ನೇಹಿತರೆ, ಈ ಲಕ್ಷ್ಮೀನಾರಾಯಣರ ದೇವಾಲಯಕ್ಕೆ ಹೋದಂಥ ಸಂದರ್ಭದಲ್ಲಿ ನೀವು ಉಂಡಿಯಲ್ಲಿ ಕಾಸು ಹಾಕುವಂಥ ಸಮಯದಲ್ಲಿ ಒಂದು ಏಲಕ್ಕಿಯನ್ನು ಕೂಡ ನಿಮ್ಮ ಆ ಒಂದು ಕಾಣಿಕೆಯಲ್ಲಿ ನೀವು ಒಂದು ಏಲಕ್ಕಿಯನ್ನು ಕೂಡ ಸೇರಿಸಿ ಉಂಡಿಯಲ್ಲಿ ಹಾಕಿ. ಈ ರೀತಿ ಮಾಡೋದ್ರಿಂದ ಶುಭ ಕಾರ್ಯಗಳು ಜರುಗುತ್ತೆ, ಧನಾಭಿವೃದ್ಧಿ ಆಗುತ್ತೆ, ಖಂಡಿತವಾಗಿ ನಿಮ್ಮ ಸಂಕಷ್ಟಗಳು ದೂರವಾಗಿ ಅದೃಷ್ಟ ಕೂಡಿ ಬರುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ. ಹಾಗಾಗಿ ಈ ವೈಕುಂಠ ಏಕಾದಶಿಯ ದಿನ ತಪ್ಪದೇ ಈ ಪ್ರಕಾರದಲ್ಲಿ ಪೂಜಾ ವಿಧಿವಿಧಾನಗಳನ್ನು ಅನುಸರಿಸಿ ಈ ಪ್ರಕಾರದಲ್ಲಿ ಲಕ್ಷ್ಮೀನಾರಾಯಣರನ್ನು ಒಂದು ನಿಮ್ಮ ಸಮಸ್ಯೆಗಳನ್ನು ಬೇಡಿಕೊಂಡು ಸಂಕಲ್ಪ ಮಾಡಿಕೊಂಡು ಪೂಜಿಸಿ. ಹಾಗೆ ಈ ವಸ್ತುಗಳನ್ನು ಕೊಂಡು ತನ್ನಿ. ಈ ವಸ್ತುಗಳ ಮುಖಾಂತರವಾಗಿ ನಿಮಗೆ ಅದೃಷ್ಟ ಕೂಡಿ ಬರುತ್ತೆ. ಇವತ್ತಿನ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.